ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಂಡ್ಯ ನ್ಯೂಸ್ ನೆಟ್ವರ್ಕ್. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸದ ಪವಿತ್ರ ವರಮಹಾಲಕ್ಷ್ಮಿ ವ್ರತದ ಕುರಿತು ಹಲವರಲ್ಲಿರುವ ಅನುಮಾನಗಳಿಗೆ ಅರ್ಚಕರ ಅಭಿಪ್ರಾಯದ ಮೇರೆಗೆ ನಾವು ಇಲ್ಲಿ ಉತ್ತರ ನೀಡುತ್ತಿದ್ದೇವೆ. ಪೂಜೆಯ ದಿನದಂದು ಅನಿರೀಕ್ಷಿತ ಅಡಚಣೆಗಳು ಎದುರಾದರೆ ಮನೆಯಲ್ಲಿರುವ ಇತರ ಮಹಿಳೆಯರು ಅಥವಾ ಅರ್ಚಕರ ಮೂಲಕ ವ್ರತವನ್ನು ನೆರವೇರಿಸಬಹುದು. ಬಾಹ್ಯ ಆಡಂಬರಕ್ಕಿಂತ ಭಕ್ತಿ, ಶ್ರದ್ಧೆ ಮತ್ತು ನಿಯಮಿತ ಆಚರಣೆಯೇ ಈ ವ್ರತದ ಮುಖ್ಯ ಉದ್ದೇಶವಾಗಿದೆ. ಭಕ್ತಿ ಇರುವ ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದು. ಕುಟುಂಬದಲ್ಲಿ ಪದ್ಧತಿ ಇಲ್ಲದಿದ್ದರೂ ಹೊಸದಾಗಿ ಆರಂಭಿಸಬಹುದು. ವ್ರತದ ದಿನ ತಪ್ಪಿದಲ್ಲಿ ಪರ್ಯಾಯ ದಿನಾಂಕಗಳು ಲಭ್ಯ. ಕಲಶ ಸ್ಥಾಪನೆ ಮತ್ತು ವಿಗ್ರಹದ ಆಯ್ಕೆ ಕುರಿತು ಸ್ಪಷ್ಟನೆ ಇದೆ. ಭಕ್ತಿ ಮತ್ತು ಶ್ರದ್ಧೆಯೇ ಈ ವ್ರತದ ಮೂಲಾಧಾರ. ನಿಮ್ಮ ಕುಟುಂಬದಲ್ಲಿ ವರಲಕ್ಷ್ಮಿ ವ್ರತವನ್ನು ಮಾಡುವ ಪದ್ಧತಿ ಮುಂಚಿನಿಂದ ಇಲ್ಲದಿದ್ದರೂ ಸಹ ನಿಮಗೆ ಆಸಕ್ತಿ ಇದ್ದರೆ ಹೊಸದಾಗಿ ಪೂಜೆಯನ್ನು ಪ್ರಾರಂಭಿಸಬಹುದು. ಈ ವ್ರತವನ್ನು ಮೊದಲಿನಿಂದಲೂ ಆಚರಿಸಿಕೊಂಡು ಬಂದಿರುವ ಹಿರಿಯರಿಂದ ಅಥವಾ ದಂಪತಿಗಳಿಂದ ಪೂಜಾ ವಿಧಾನವನ್ನು ತಿಳಿದುಕೊಳ್ಳುವುದು ಸೂಕ್ತ. ಒಮ್ಮೆ ವ್ರತವನ್ನು ಪ್ರಾರಂಭಿಸಿದ ನಂತರ ಅದನ್ನು ಪ್ರತಿ ವರ್ಷ ಯಥಾಶಕ್ತಿ ಮುಂದುವರಿಸಿಕೊಂಡು ಹೋಗಲು ಪ್ರಯತ್ನಿಸಬೇಕು. ವರಲಕ್ಷ್ಮಿ ಪೂಜೆಯಲ್ಲಿ ಕಳಶಕ್ಕೆ ವಿಶೇಷ ಮಹತ್ವವಿದೆ. ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಮಂಟಪವನ್ನು ನಿರ್ಮಿಸಿ ಧಾನ್ಯ ಅಥವಾ ಅಕ್ಕಿಯ ಮೇಲೆ ಕಳಶವನ್ನು ಸ್ಥಾಪಿಸಬೇಕು. ಕಳಶದಲ್ಲಿ ನೀರು, ಮಾವಿನ ಎಲೆ ಹಾಗೂ ತೆಂಗಿನಕಾಯಿಯನ್ನು ಇಟ್ಟು ವರಲಕ್ಷ್ಮಿ ದೇವಿಯನ್ನು ಆವಾಹನೆ ಮಾಡಲಾಗುತ್ತದೆ. ಭಕ್ತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ವಿಗ್ರಹವನ್ನು ಇಟ್ಟು ಅಲಂಕರಿಸಬಹುದು. ವರಲಕ್ಷ್ಮಿ ವ್ರತದ ಪೌರಾಣಿಕ ಕಥೆಯ ಪ್ರಕಾರ ಶ್ರೀ ವರಮಹಾಲಕ್ಷ್ಮಿಯು ಚಾರುಮತಿ ದೇವಿಗೆ ನಿಂತಿರುವ ಭಂಗಿಯಲ್ಲಿ ದರ್ಶನ ನೀಡಿದ್ದಳು. ಆದ್ದರಿಂದ ಪೂಜಾ ಮಂಟಪದಲ್ಲಿ ದೇವಿಯ ನಿಂತಿರುವ ಭಂಗಿಯ ಚಿತ್ರವನ್ನು ಇಡುವುದು ಹೆಚ್ಚು ಶ್ರೇಷ್ಠವೆಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ. ಆದ್ಯಾಗೂ ಕುಳಿತಿರುವ ಭಂಗಿಯಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರವನ್ನು ಇಟ್ಟು ಪೂಜಿಸಿದರೂ ಸಂಪೂರ್ಣ ಫಲ ದೊರೆಯುತ್ತದೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಪೂರ್ಣಿಮೆಯ ಮುಂಚಿನ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಕಾರಣಾಂತರಗಳಿಂದ ಆ ದಿನ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಇತರ ಯಾವುದೇ ಶುಕ್ರವಾರದಂದು ಈ ವ್ರತವನ್ನು ಮಾಡಬಹುದು. ಶ್ರಾವಣ ಮಾಸದಲ್ಲೇ ಮಾಡಲು ಸಾಧ್ಯವಾಗದಿದ್ದಲ್ಲಿ ದಸರಾ ನವರಾತ್ರಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ನಡೆಯುವ ದಿನದಂದು ಈ ವ್ರತವನ್ನು ಸಂಪೂರ್ಣಗೊಳಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಮಂಡ್ಯ ನ್ಯೂಸ್ ನೆಟ್ವರ್ಕ್. ಇದು ಸತ್ಯದ ಕನ್ನಡಿ. ಮಂಡ್ಯ ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.